ಹಿಂಗಾದ್ರಿ ಮುಂಗಾದ್ರಿ ಒಟ್ಟಿನಲ್ಲಿ ನಿಮ್ಮ ಜೊತೆಗಿದ್ದು ಸಾಕು. ಬನ್ನಿ ಬನ್ನಿ. ಹೌದು, ನೀವು ಸೈಕಲ್ ಟಾಸ್ಕನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಬೈಕಲ್ಲೇ ಹೋಗ್ಬೋದಾಗಿತ್ತಲ್ವಾ? ನೋಡಿ ಮೇಡಮ್, ಇವತ್ತು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಇಲ್ಲಿ ನೋಡಿದ್ರು ಹೊಗೆ ಹೀಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋಗಿದೆ. ತಿಂಗಳು ವೆಚ್ಚತೆ ಜಾಸ್ತಿ ಮಾಡ್ತಾರೆ ಮೇಡಮ್. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ವಿನಿಮಯಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬೈಕ್ಗಿಂತ ಸೈಕಲ್ಲೇ ಶ್ರೇಷ್ಠವಾದದ್ದು ಅಂತ ನಿರೂಪಿಸೋದಕ್ಕೋಸ್ಕರ ನಾವು ಈ ಟಾಸ್ಕ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದು. ವೆರಿ ಗುಡ್. ಹೀಗೆ ಇರ್ಬೇಕು. ಈ ತರ ಸೋಷಿಯಲ್ ಔಟ್ಲುಕ್ ಇರ್ಲೇಬೇಕು. ಹೆಂಡತಿ ಜೊತೆ ಹೋಗ್ಬೇಕಾದ್ರೆ ಸೈಕಲ್ಲೇ ಬೆಸ್ಟ್. ಬೈಕ್ ಆದ್ರೆ ಬೇಗ ರೀಚ್ ಆಗ್ಬಿಡ್ತೀವಿ, ಸೈಕಲ್ ಆದ್ರೆ ನಿಧಾನವಾಗಿ ರೀಚ್ ಆಗ್ತೀವಿ. ಹೋಗ್ತಾ 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 ನಮ್ಮಲ್ಲೇ ಪ್ರೀತಿ ಬೇಸಿಗೆ ಆಗ್ಬಿಡುತ್ತೆ. ಅಭಿ, ಸ್ವಲ್ಪ ಹಿಂದೆ ಕೂತ್ಕೋತೀರಾ? ಇನ್ನು ಹಿಂದೆ ಹೋದ್ರೆ ಕೆಳಗೆ ಬಿದ್ಬಿಡ್ತೀನಿ. ಅರ್ಧ ಗಂಟೆಯಲ್ಲಿ 5 ಕಿಲೋಮೀಟರ್ ವರ್ಗೂ ಬರ್ಬೇಕು. ಇಲ್ಲಿಂದ 5 ಕಿಲೋಮೀಟರ್ ಆಚೆ ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಇನ್ನು ರೋಡ್ ಮ್ಯಾಪ್ ನ ನಾವು ನಿಮಗೆ ಕೊಟ್ಟಿದೀವಿ. ಈ ಟಾಸ್ಕ್ ಗೆ ನೀವೇ ಏನಾದ್ರೂ ಹೆಸರಿಟ್ಬಿಡಿ. ಪೆಟ್ರೋಲ್ ಉಳಿಸಿ, ಪ್ರೀತಿ ಅರಳಿಸಿ. ಮೇಡಮ್, ಹೋಗಿ ಐಟಮಲ್ಲಿ ಹೆಸರಿವಿ, ನಾವು ನಮ್ಮ ಹೆಂಡತಿ ಬಂದ್ಬಿಡ್ತೀವಿ. ನಾವಿಬ್ರು ಸೈಕಲ್ ಅಲ್ಲಿ ಹೋದ್ರೆ ಆದ್ರೂ ಅವರಿಬ್ರು ಒಟ್ಟಿಗೆ ಹೋಗ್ತಿರೋ ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಗಂಡ ಹೆಂಡತಿ ಹೋಗ್ತಾಳೆ ಅಂದ್ರೆ ನಿನಗೆ ಹೊಟ್ಟೆ ಉಳಿಸಿ ಆಗ್ಬಿಡ್ತಲ್ಲ. ಸ್ವಲ್ಪ ಕೆಪ್ಪ ಏನಮ್ಮ ನನ್ನ ಮುದ್ದಿನ ಸೊಸೆ, ನನ್ನ ಮಗನ್ನ ಹುಷಾರಾಗಿ ಕಳ್ಕೊಬೇಕು. All the best. ಮೈ ಗಾಡ್, ಹಾಫ್ ಅನ್ ಅವರ್ ಮೇಲಾಯ್ತು. ಇಷ್ಟೊತ್ತಿಗಾಗ್ಲೇ ಅವ್ರು ಇಲ್ಲಿಗೆ ಬರ್ಬೇಕಿತ್ತಲ್ಲ. ಹೌದು, ಇಷ್ಟು ಲೇಟ್ ಆಗಕ್ ಸಾಧ್ಯನೇ ಇಲ್ಲ. ನಡ್ಕೊಂಡ್ ಬಂದಿದ್ರೆ ಈ ಸತಿ ಬರ್ಬೇಕಾಗಿತ್ತು. ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನಡಿ ನೋಡೋಣ. ಎಷ್ಟು ಕಷ್ಟಪಟ್ಟು ಸೈಕಲ್ ತಳ್ಕೊಂಡ್ ಬರ್ತಾ ಇದ್ದೀರಾ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೀಗೆ ಇರ್ಬೇಕು. ಸೋತೋಗ್ತೀರಾ ಅಂತ ಅನ್ಕೊಂಡಿದ್ವಿ, ಆದ್ರೆ ನೀವು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದೀರಾ. ಸಾರಿ ಮೇಡಮ್, ನಾವು ಅಲ್ಲಿವರೆಗೆ ಬರೋಕ್ಕಾಗಿಲ್ಲ. ವೇರಿಯೇಷನ್ ಬೋರ್ಡ್ ನೋಡಿ ಮಿಸ್ಲೀಡ್ ಆಗ್ಬಿಟ್ವಿ. ಆ ಬೋರ್ಡ್ ನ ಯಾರು ಯಾವ್ದಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್. ಆದ್ರೆ ನಿಮ್ಮ ಉದ್ದೇಶ ನಮಗ್ ಗೊತ್ತಾಯ್ತು. ಗಂಡ ಹೆಂಡತಿ ಬರೀ ಜಾಲಿಯಾಗಿ ಸುತ್ತಾಡೋದ್ ಮಾತ್ರ ಅಲ್ಲ, ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಜೀವನನ ಮುಂದೆ ಸಾಗಿಸ್ಬೇಕು ಅಂತ ಈ ಸೈಕಲ್ ಟಾಸ್ಕ್ ಮೂಲಕ ನಮ್ಮೆಲ್ರಿಗೂ ತೋರಿಸ್ಕೊಟ್ಟಿದೀವಿ. ಅವ್ರು ಸೋತಾರೆ ಅಂತಂದ್ರೆ ಗೆದ್ದು ಬಿಟ್ರು. ಸೈಕಲ್ ಸಮೇತ ಅವ್ರ ಹಳ್ಳಕ್ ಬಿದ್ದು ಕೈ ಕಾಲು ಮುರ್ಕೋಬೇಕಾಗಿತ್ತು. ಏನು ಶ್ರೇಷ್ಠ ಕುಟುಂಬ ಅಂತ ಅವಾರ್ಡ್ ಕೊಡ್ಲಿ, ನನ್ನ ಮಗನೇ ನಿನ್ನ ಕೈ ಕಾಲು ಮುರಿದ್ಬಿಟ್ಟು ಚಟ್ನಿ ಮಾಡಕ್ ಬಿಡ್ತೀನಿ. ಅವಾರ್ಡ್ ಎಲ್ಲ ಇನ್ನು ದೂರ ಇದೆ. ಮುಂದೆ ಅವ್ರ ಆಡೋ ಆಟಗಳಿಗೆಲ್ಲ ನಾನೇ ಯಮಕಿಂಕರ. ಕೇಕ್ ತಿನ್ನೋ ಸ್ಪರ್ಧೆ ಇದೆ ಅಂತ ಕೇಕ್ಗೆ ಆರ್ಡರ್ ಕೊಟ್ಟಿದ್ರು. ಆ ಕೇಕ್ ಕೊಡಕ್ಕೆ ಮಸ್ತ್ ಬರೋ ಪುಡಿ ಬೆಳೆಸಿದ್ದೀನಿ.
ಆ ಕೇಕ್ನೇನಾದ್ರೂ ಮನೆಯವರೆಲ್ಲ ತಿಂದ್ರೆ ಹುಚ್ಚಿದ್ರಂಗೆ ಆಡ್ಬಿಡ್ತಾರೆ. ಆ ಕೇಕ್ ಇವ್ರ ಮನೆಗೆ ಬರುತ್ತೆ ಅಂತ ಏನೋ ಗ್ಯಾರಂಟಿ? ಆ ಕೇಕ್ ಇವ್ರ ಮನೆಗೆ ಬಂದಿದ್ದು ನೋಡಿದ್ನಲ್ಲ, ಆಗ್ಲೇ ಬಂದ್ಬಿಡ್ತಾ? ಲೇ ಗೂವೆ, ಬೆರ್ಸೋದು ಬೆರೆಸ್ತೆ ಕಣೋ. ಆಳು ಮೂಳು ಎಲ್ಲ ಯಾಕೋ ಬರುತ್ತೆ. ಒಂದೇ ಸರಿ ವಿಷ ಬೆರೆಸ್ಬಿಟ್ಟಿದ್ರು ಎಲ್ಲ ನಿಲ್ಕೊಂಡ್ಬಿಟ್ಟಿರೋರು. ನೋಡಿ, ಕೇಕ್ ನ ತಿನ್ನೋದು ಮುಖ್ಯ ಅಲ್ಲ, ಎಲ್ರು ತಿಂತಾರೆ. ಆದ್ರೆ ನಾವು ಕೊಟ್ಟಿರೋ ಟೈಮ್ ಒಳಗೆ ತಿನ್ಬೇಕು, ಅದು ಒಬ್ಬರೇ ತಿನ್ಬೇಕು. ಒಂದ್ ನಿಮಿಷ, ಇದು ತೂಕ ಸರಿಯಾಗಿದೆ ಅಂತ ನೋಡ್ಬಿಟ್ಟು. ನಾನೇ ತೂಕ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಕರೆಕ್ಟಾಗಿ 1 kg ಇದೆ. ಈ 1 kg ಕೇಕ್ ನ ಒಬ್ಬರೇ ತಿನ್ಬೇಕು. ಈಗ ಹೇಳಿ, ನಿಮ್ಮಲ್ಲಿ ಯಾರು ತಿಂತೀರಾ? ಆ ಕೇಕ್ ತಿನ್ಲಿ, ಕೇಕ್ ತಿಂದ ಮೇಲೆ ಹಂಗೆ ಹುಚ್ಚಿದ್ರಂಗೆ ಆಡ್ತಾರೆ ಅಂತ ನೋಡು. ಏನಪ್ಪ, ನೀವು ತಿಂತೀರಾ? ತಿನ್ಬೋದು ಕಣಮ್ಮ, ಆದ್ರೆ ನನ್ಕಿಂತ ಫಾಸ್ಟ್ ತಿನ್ನೋರು ಇರ್ತಾರಲ್ಲ. ಪಾಲಿಗೆ ನಾನೇ ಸತ್ತೋಗಿದ್ದೀರಣ್ಣ. ನೋಡ್ತಾರ ಆ ಕೇಕ್ ನ ಹೆಂಗೆ ಹೊಡೆದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಪದ್ದು ಅವರು ಕೇಕ್ ತಿನ್ನೋದಕ್ಕೆ ಒಪ್ಕೊಂಡಿದ್ದಾರೆ. ಪದ್ದು ಅವರೇ, ನೀವೀಗ ಎಷ್ಟು ಬೇಗ ಕೇಕ್ ತಿಂತೀರಾ ಅನ್ನೋದ್ರ ಮೇಲೆ ನಾವು ನಿಮ್ಗೆ ಮಾರ್ಕ್ಸ್ ಕೊಡ್ತೀವಿ. ನಿಮ್ಮ ಸಮಯ ಈಗ ಶುರು. ಎಲ್ರು ತಿಂತಾರೆ ಅನ್ಕೊಂಡಿದ್ದೆ, ಅವನೊಬ್ನೇ ತಿಂದು ಸಾಯ್ತಾವನೆ. ಬೆರೆಸಿದ ಪುಡಿನೆಲ್ಲ ಅವನೊಬ್ಬನೇ ನುಂಗು ನೀರು ಕುಡಿತಾನೇನೋ. ಗುರು, ಇಡೀ ಕೇಕ್ನ ಒಬ್ಬನೇ ತಿನ್ಬಿಟ್ನಲ್ಲ ಗುರು. ನಂಗೆ ಹಾಕಿರೋ ಪುಡಿಯಿಂದ ಅವ್ನ ತಲೆ ಕೆಟ್ಟು ಹುಚ್ಚಿಟ್ಟಿನ ಥರ ಆಡ್ತಾನೆ, ನೋಡ್ತಾ ಇರು. ಅಲ್ಲಡಿ ಕಳ್ಳ, ಅವ್ನ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಕಣ. ನೀನ್ ಈ ಕಡೆ ಹೋಗೋದು, ನಾನು ಆ ಕಡೆ ಹೋಗ್ತೀನಿ. ಕಳ್ಳ ಹೋಗ್ತಾನೆ ಈ ಕಡೆ, ಅವ್ನ ಆ ಕಡೆ ಬರ್ತಾನೆ ಕಣ, ನಾನು ಲವಕ್ ಕಂತ ಹಿಡಿದು ಬಿಡ್ತೀನಿ. ಕಳ್ಳ ಸಿಕ್ಬಿಟ್ಟ. ಕಳ್ಳ ಹಿಡಿಯೋಣ ಅಂತ ಬಚ್ಚಿಕೊಂಡಿದ್ದೆ, ಹಾಳು ಮಾಡ್ಬಿಟ್ಟಲ್ಲ ಸರ್. ಲೋ, ಕಳ್ಳ ಸಿಗ್ಲಿಲ್ಲ ಅಂದ್ರೆ ನಾವು ಕೆಲಸ ಕಳ್ಕೊಂಡು ಸಂತೆಲಿ ಬೋಂಡ ಮಾರ್ಬೇಕಾಗುತ್ತೆ ಕಣ. ಸಂತೆ ಬೌಂಡಿಗೆ ಡಿಮಾಂಡೇ ಇಲ್ಲ. ಆ ಕಳ್ಳ ಸಿಕ್ತಾನೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಎಲ್ಲಿದ್ಯಪ್ಪ ನೀನ್ ಅಂತರಾತ್ಮ? ಜೋಬಲ್ ಇದೆ, ಅಲ್ಲಿ ಇಟ್ಕೊಂಡ್ರೆ ವೈರಸ್ ಬಂದ್ಬಿಡುತ್ತೆ. ಹುಡುಗಿ ಕೈ ಕೊಟ್ರು ಹಂಗೆ ಆಗುತ್ತೆ. ಅಲ್ಲಿ ನೋಡ ಕಳ್ಳ. ಏನಾಗ್ತಿದ್ಯೋ ನಿನ್ಗೆ? ಲೇ ಅಪ್ಪ ಮಿತ್ರ, ಯಾಕೋ ಯಾಕೋ ಬೇಡವೋ ಅಪ್ಪ ಬೇಡವೋ.
ವಾಪಸ್ ಬಂದ್ಬಿಡೋ, ನಿನ್ ದಮ್ಮ ಹೇಳ್ತೀನಿ ವಾಪಸ್ ಬಂದ್ಬಿಡು. ನಾನು ಒಂದು ಸಲ ಕಾಲ್ನ ಮುಂದೆ ಇಟ್ಮೇಲೆ ಹಿಂದೆ ತೆಗೆಯೋ ಮಾತೇ ಇಲ್ಲ. ಈಗ ಬಾಂಬ್ ಹಾಕದೆ ನೀನ್ ಚೂರು ಬಾಂಬ್ ಮತ್ತೆ ಬಾಂಬು ಕೊಡ ಇಲ್ಲಿ. ಆ ಬಾಂಬನ್ನ ಕಚ್ಚಿ ಚೂರ್ ಮಾಡ್ಕೊಂಡು ತಿನ್ಬಿಡ್ತೀನಿ. ಬಾಂಬ್ನ ಕಚ್ಚಿದ್ರೆ ಮುಂತ ಉಳಿತಾನ ನಿಗುತ್ಕೊಂಡ್ಬಿಡ್ತಾರೆ. ಕಚ್ಚಿಬಿಡ ಹೇಳಿ ಸಾರ್. ದಯವಿಟ್ಟು ಕಚ್ಬೇಡಪ್ಪ, ಬೇಡ ಕಡೆ. ಕೊಡ ಇಲ್ಲಿ ಆ ಬಾಂಬನ್ನ. ಪುರಿ ಉಂಡಾಗ ಚಿನ್ನಾರಿ ಪೇಪರ್ ಸುತ್ಬಿಟ್ಟು ಬಾಂಬ್ ಅಂತ ಎದುರಿಸ್ತಾ ಕಳ್ಳೆ ಪುರಿ. ನನ್ನ ಪೊಲೀಸವ್ರಿಗೆ ಅದ್ರ ಪುರಿ ಉಂಡೆನ ಬಾಂಬ್ ಮಾಡ್ಕೊಂಡಿದ್ದೆ. ನೀನೆಲ್ಲ ಹಾಳು ಮಾಡ್ಬಿಟ್ಟೆ. ಅದು ಬೇಡ ಕಣಪ್ಪ, ಬೇಡ ಕಣಪ್ಪ, ನಿಲ್ಸಪ್ಪ. ಅವನೆಲ್ಲ ಸತ್ತೋಗ್ಬಿಟ್ರೆ ನೀನ್ ಜೈಲ್ ಪಾಲಾಗ್ಬಿಡ್ತೀಯ. ಹೇಳ್ಕೊಳವ್ನ. ನಾನು ಇಲ್ಲಿಗೆ ಯಾಕೆ ಬಂದೆ? ಇಷ್ಟೊತ್ತು ಏನಾಯ್ತು? ಒಂದು ಕೆಜಿ ಕೇಕಿನ ಒಬ್ಬನೇ ಗದಗದಿಲ್ಲ, ಅದಕ್ಕೆ ಹಿಂಗಾಗಿರೋದು. ಸ್ವಲ್ಪ ಹೊತ್ತು ನಿನ್ಗೆ ಸಿಕ್ಕಾಪಟ್ಟು ಶಕ್ತಿ ಬಂದಿತ್ತು ಕಣೋ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಅಷ್ಟು ಕೇಕ್ನ ಒಬ್ರೇ ತಿಂದಿರೋದ್ರಿಂದ ಅದ್ರಲ್ಲಿ ಇದ್ದಿದ್ದೆಲ್ಲ ಕ್ಯಾಲೋರೀಸ್ ಇವ್ರಿಗೆ ಹೋಗಿದೆ. ಎಲ್ಲ ಕ್ಯಾಲರೀಸ್ ಮೈಗ್ ಬಂದ್ಮೇಲೆ ಏನಾದ್ರೂ ಸಾಹಸದ ಕೆಲಸ ಮಾಡ್ಬೇಕು, ಕ್ಯಾಲರೀಸ್ನೆಲ್ಲ ಬರ್ನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದನ್ನ ನೀವು ನಮ್ಗೆ ಕಲ್ಸ್ಕೊಟ್ಟಿದ್ದೀರಿ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದನೂ ಈ ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಪದೇ ಪದೇ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಹೆಲ್ಪ್ ಮಾಡ್ತಾ ಇದೆಯಪ್ಪ. ಅದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಶಿಫಾರಸ್ ಮಾಡಿ ನಿಮ್ಗೆ ಇನ್ನೂ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ. ಇನ್ಸ್ಪೆಕ್ಟ್ರೆ, ಆದ್ರೆ ಅಂತ ಕೆಲಸ ನಾ ಏನ್ ಮಾಡ್ದೆ? ನೋಡಿ, ನೀವೀಗ ಮನೆ ಮುಂಭಾಗದಲ್ಲಿ ಒಂದು ಡಾನ್ಸ್ ಮಾಡ್ಬೇಕು. ನೀವ್ ಮಾಡೋ ಸ್ಟೆಪ್ಸ್ ಹೊಸದಾಗಿರ್ಬೇಕು, ನೋಡೋರ್ಗೆ ಖುಷಿ ಆಗ್ಬೇಕು. ಮಾಡ್ತೀರಾ ಅಲ್ವಾ? ಓಕೆ. ಅಲ್ಲೂ ಡಕ್ಕನ್ಗಳು ಕುಣಿಯಕ್ಕೆ ಅಂತ ಆಚೆ ಬರ್ತಾರೆ. ಆಗ ಅವ್ರ ತಲೆ ಮೇಲೆ ಬೆಂಕಿ ಎಸಿತೀವಿ. ಅವ್ರು ಕೊಂದ್ಬಿಡ್ತೀಯ, ನಾವು ಸಿದ್ಧಾಂತನಲ್ವಾ? ಅದು ಏನಾಗುತ್ತೆ ಆಗಲಿ ಕಣ, ವಾಟ್ನಲ್ಲಿ ಅವ್ರು ಗೆಲ್ಬಾರ್ದು ಅಷ್ಟೇ. ನೀವೆಲ್ಲರೂ ಈಗ ನಾವು ಹಾಕಿರೋ ಸರ್ಕಲ್ ಒಳಗಡೆನೆ ಡ್ಯಾನ್ಸ್ ಮಾಡ್ಬೇಕು. ನಾನು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತೀನಿ, ನಾನು ಭರತನಾಟ್ಯ ಮಾಡ್ತೀನಿ, ನಾನು ಹಳ್ಳಿ ಕುಂಟಾಪ. ನೀವ್ ಯಾವ್ದಾದ್ರು ಡ್ಯಾನ್ಸ್ ಮಾಡ್ಬೋದು, ಅದೇ ಡಿಫ್ರೆಂಟ್ ಆಗಿರ್ಬೇಕು, ನೋಡೋರ್ಗೆ ಖುಷಿ ಆಗ್ಬೇಕು. ನೀವೆಲ್ಲರೂ ಈಗ ಈ ಸರ್ಕಲ್ ಒಳಗಡೆ ಬಂದು ಡ್ಯಾನ್ಸ್ ಮಾಡಿ, ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಓಕೆ. ಏನ್ ಡ್ಯಾನ್ಸು, ಏನ್ ಡ್ಯಾನ್ಸು! ಇಂಥ ಡ್ಯಾನ್ಸ್ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಈ ಪಟಾಕಿ ಕಾನ್ಸೆಪ್ಟ್ ಹೇಗೆ ಹೊಡಿತು? ಸೂಪರ್ ಐಡಿಯಾ. ನಾನು ಎಷ್ಟೋ ಮನೆಗಳಲ್ಲಿ ಡ್ಯಾನ್ಸ್ ನ ನೋಡಿದ್ದೀನಿ. ಎಲ್ಲರೂ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟೇ. ಆದ್ರೆ ನೀವು ವಿಚಿತ್ರವಾಗಿ ಭಯ, ಭೀಭತ್ಸ ಮುಖಭಾವಗಳನ್ನ ವ್ಯಕ್ತಪಡಿಸ್ತಾ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಈ ಡ್ಯಾನ್ಸಲ್ಲೂ ನೀವೇ ಗೆದ್ದಿದ್ದೀರಾ. ಅಣ್ಣ, ನೀವು ಟೆನ್ಷನ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಎಷ್ಟು ತಾಸಲ್ಲೂ ಅವರೇ ಗೆದ್ರೆ ನೀನು ಬುಡಕ್ಕೆ ಬಾಂಬ್ ಬಿಟ್ಬಿಟ್ಟು ಉಡಾಯಿಸ್ಬಿಡ್ತೀನಿ. ಆ ಪಟಾಕಿ ಸಿಡಿದು ನನ್ನ ಸೀರೆ ಮೇಲೆ ಬಿದ್ದಿದ್ರೆ ನನ್ನ ಸೀರೆ ಎಲ್ಲ ಸುಟ್ಟೋಗ್ತಿತ್ತು ಅಷ್ಟೇ. ನಾವು ಡ್ಯಾನ್ಸ್ ಮಾಡಬಾರ್ದು ಅಂತ ಯಾರೋ ಅಡ್ಡಿ ಮಾಡ್ತಿದ್ದಾರೆ. ಅಲ್ಲ ಕಣೋ, ನಾವು ತಗದೈ ತಗದೈ ಅಂತ ಕುಣಿತಿರ್ಬೇಕಾದ್ರೆ ಆ ಪಟಾಕಿ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಿಲ್ಲ. ಏನಪ್ಪ, ಪಟಾಕಿನ ಯಾರಾದ್ರೂ ಬಿಸಾಕಿರ್ಬೋದಾ? ನಾನು ಅಲ್ಲೇ ಇದ್ದಲ್ಲಮ್ಮ, ಯಾರ ಸುಮ್ಮನೆ ಗೊತ್ತೇ ಆಗಲಿಲ್ಲ. ಅದೇನೇ ಆಗ್ಲಿ, ಪಟಾಕಿ ಡ್ಯಾನ್ಸ್ ಮಾತ್ರ ಮಾರ್ವೆಲಸ್ ಆಗಿತ್ತು. ಸಾಕು ಸುಮ್ಮನೆ ರೀ ಚಾಚಿ ಅವ್ರೆ. ಆ ಪಟಾಕಿ ಸಿಡಿದು ನನ್ನ ಕಣ್ಣಿಗೆ ಗೊತ್ತಿದ್ದಿದ್ರೆ ಕಣ್ಣು ಐ ಮಾಡ್ಬಿಟ್ಟಿರೋದು. ನಾವು ಮಾಡೋ ಟಾಸ್ಕ್ನ ಯಾರೋ ಹಾಳು ಮಾಡಬೇಕು ಅಂತ ಟ್ರೈ ಮಾಡ್ತಿದಾರೇನೋ ಅನ್ನಿಸ್ತಿದೆ. ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ವೇ? ಏನು ಯಜಮಾನ್ರೆ, ಮುಂದಿನ ಟಾಸ್ಕ್ ಅದು ಏನ್ ಕೊಡ್ತಾರೋ ಅದರಿಂದ ಇನ್ನೇನ್ ತೊಂದ್ರೆ ಕಾದಿದ್ಯೋ ಆ ನಮ್ಮಪ್ಪ ಗಂಡು ಗಣೇಶ್ವರನ್ಗೆ ಗೊತ್ತು. ಡ್ಯೂಟಿ ಬಂದಿರ್ತಾರೆ
ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಸರಿ ಬಿಡಪ್ಪ, ಬಂದಿದ್ದೇನು ಅಂತ ಹೇಳು. ಮೊದಲು ಬಿಟ್ಲಾ, ನೀವಿಬ್ರು ಒಬ್ಬರಿಗಿಂತ ಒಬ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ನಮ್ ದೊಡ್ಡ ಸಾಹೇಬ್ರು ಖುಷಿ ಆಗ್ಬಿಟ್ಟವ್ರೆ. ಮಾಲೇನೋ ಸಿಕ್ತು, ಕಳ್ಳನ ಹಿಡ್ಕೊಡಿ ಅಂತ ಆಗ್ತಾವ್ರಿ. ಶಿಶುಪಾಲ ಸಾಹೇಬ್ರೆ, ಕಳ್ಳರು ಏನಾದ್ರೂ ಸಿಗದೆ ಇದ್ರೆ ನಮ್ಮ ಮನೇಲಿರೋ ಗಂಡ ಪಿಂಡಿಗಳನ್ನ ಎತ್ತಾಕೊಂಡು ಹೋಗಿ. ಮಾಲ್ ಹಿಡ್ಕೊಟ್ಟವ್ರು ನಾವು, ನಮಗೂ ಹೇಗೆ ಎತ್ತಾಕೊಂಡು ಹೋಗ್ತಾರೆ. ಶಿಶುಪಾಲ ಸಾಹೇಬ್ರೆ, ಜಿ ಕನ್ನಡ ವಾಹಿನಿಯವ್ರು ಕೊಡೋ ಶ್ರೇಷ್ಠ ಕುಟುಂಬ ಅವಾರ್ಡ್ನ ಪಡಿಬೇಕು ಅಂತ ನಾವು ಅವ್ರು ಕೊಡೋ ಟಾಸ್ಕ್ನೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಅದನ್ನ ಹಾಳು ಮಾಡ್ಬೇಕು ಅಂತ ಯಾರೋ ಟ್ರೈ ಮಾಡ್ತಿದ್ದಾರೆ. ಅವರೇ ಕಳ್ಳರಿರ್ಬೋದಾ? ಅವರೇ ಹೇಗೆ ಹೇಳ್ತೀಯಾ? ನಾವು ಟಾಸ್ಕ್ ಮಾಡುವಾಗ ನಮ್ಮ ಪ್ರಾಣಕ್ಕೆ ಹಾನಿ ಆಗೋ ರೀತಿಯಲ್ಲಿ ಅವ್ರು ಟ್ರೈ ಮಾಡ್ತಿದ್ದಾರೆ. ದಿಸ್ ಇಸ್ ಅಟೆಂಪ್ಟ್ ಟು ಮರ್ಡರ್. ಹಳ್ಳಕ್ಕೆ ಬೀಳೋ ತರ ಮಾಡಿದ್ದಾರೆ. ರಾಕ್ಷಸ ತರ ಆಗ್ಬಿಟ್ಟ. ರಾಕ್ಷಸ ಅಲ್ಲ, ದೇವತಾ ಮನುಷ್ಯ. ಹಾಲಲ್ಲಾದರೂ ಹಾಕು, ಎಲ್ಲಾದರೂ ಹಾಕು. ಮನೆ ಮಧ್ಯೆಲ್ಲ ಡ್ಯಾನ್ಸ್ ಆಡ್ಬೇಕಾದ್ರೆ ಯಾರೋ ಪಟಾಕಿ ಸವನ್ನ ಹಚ್ಚಿ ಎಷ್ಟು ಬಿಟ್ರು. ನಮ್ಮ ಮನೆ ಬರಹ ಚೆನ್ನಾಗಿತ್ತು. ಸದ್ಯ ನಮ್ಮ ಬಟ್ಟೆಗೆ ಬೆಂಕಿ ಹಚ್ಚಲಿಲ್ಲ. ಈಗ ಕನ್ಫರ್ಮ್ ಆಯ್ತು ಈ ಕೆಲಸ ಎಲ್ಲ ಕಳ್ರದೆ ಅಂತ. ಮುಂದಿನ ಟಾಸ್ ಕೊಟ್ಟಾಗ ಮತ್ತೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ, ಅಂತದ್ದೇನಾದ್ರೂ ಡೌಟ್ ಬಂದ್ರೆ ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ಮಿಕ್ಕಿದ್ ನಾವು ನೋಡ್ಕೊಂತೀವಿ. ನಿಮ್ಮೆಲ್ರಿಗೂ ಈಗ ಉಂಗ್ರ ಹೊಡ್ಕೊ ಟಾಸ್ಕ್ ಕೊಡ್ತಾ ಇದೀವಿ. ಟಾಸ್ಕ್ ಮುಗಿದ್ಮೇಲೆ ಉಂಗ್ರ ಯಾರ ಬೆರಳಿಗೆ ಹಾಕ್ತೀರಾ? ಯಾರ ಬೆರಳಿಗೂ ಹಾಕಲ್ಲ. ಆ ಉಂಗ್ರನ ನಾವು ಈ ಮನೆಯಲ್ಲೇ ಬಚ್ಚಿಡ್ತೀವಿ. ನೀವು ಅದನ್ನ ಅರ್ಧ ಗಂಟೆಗೆ ಹುಡುಕ್ಬೇಕು. ಅದೆಲ್ಲ ಬಚ್ಚಿರ್ತೀರ ಅಂತ ಹೇಳ್ಬಿಡಿ, ನಾವು ತಕ್ಷಣ ಹುಡ್ಕೊಟ್ಬಿಡ್ತೀವಿ. ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ. ನೀವೇ ಹುಡುಕ್ಬೇಕು. ಹಾ, ಈ ಟಾಸ್ಕ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪಾ ಅಂದ್ರೆ, ನೀವೆಲ್ಲರೂ ಈ ಮುಖವಾಡ ಹಾಕೊಂಡು ಕಳ್ಳರ ತರ ಈ ಮನೆ ಒಳಗೆ ನುಗ್ಗಿ ಈ ಉಂಗ್ರನ ಕಳ್ಳತನ ಮಾಡ್ಬೇಕು. ಆ ಉಂಗ್ರನ ಎಲ್ಲಿ ಬೇಕಾದ್ರೂ ಇರ್ಲಿ, ನಾವಿಬ್ರು ಸೇಫ್ ನೋಡ್ಕೊಂಡಾಯ್ತಾ? ರಮೇಶ್, ನೀವೇ ಸಪ್ರೇಟ್ ಆಗಿ ಹುಡುಕಿ, ನಾನೇ ಸಪ್ರೇಟ್ ಆಗಿ ಹುಡುಕ್ತೀನಿ. ಓಕೆ, ನಿಮ್ ಕಿತ್ತಾಟ ಸಾಕು. ಇದನ್ನೆಲ್ಲ ಹಾಕೊಂಡು ಹೊರಗಡೆ ಇರಿ. ಉಂಗ್ರನ ಬಚ್ಚಿಟ್ಬಿಟ್ಟು ನಿಮ್ಮನ್ನ ಕಳ್ಳತನ ಮಾಡೋದಕ್ಕೆ ಮನೆ ಒಳಗೆ ಬಿಡ್ತೀವಿ. ಇವ್ರಿಗೆಲ್ಲ ಉಂಗ್ರ ಉಟ್ಕೊ ಟಾಸ್ಕ್ ಕೊಟ್ಟಿದ್ದಾರೆ. ಆ ಉಂಗ್ರ ಅವ್ರ ಕೈಲಿ ಸಿಗ್ಬಾರ್ದು. ಮನೆ ಒಳಗಡೆ ನಡೀತಿರೋ ಆಟ ಎಲ್ಲ ಬಾಸು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ಉಂಗ್ರ ಅವ್ರ ಕೈಲಿ ಸಿಗ್ಬಾರ್ದು ಅಷ್ಟೇ. ಏನ್ ಮಾಡ್ತೀಯ ಹೇಳು? ಇವರೆಲ್ಲ ಮುಖಕ್ಕೆ ಮುಖವಾಡ ಹಾಕೊಂಡು ಎಂಟ್ರಿ ಕೊಡ್ತಾರೆ. ನಾವು ಮುಖಕ್ಕೆ ಮುಖವಾಡ ಹಾಕೊಂಡು ಅವ್ರ ಗುಂಪಲ್ಲಿ ಸೇರ್ಕೊಬಿಡೋಣ. ಬಾ ಸಸ್ಯ, ಗುಂಪಿನಲ್ಲಿ ಗೋವಿಂದ. ನಾವು ಮುಖವಾಡ ಹಾಕೊಂಡು ಒಳಗೋಗ್ಬಿಟ್ಟು ಅವ್ರಿಬ್ರನ್ನ ತಿಂಡಿ ನೆನೆಸ್ಕೊಳ್ಳೋಣ. ಅದು ಉಂಗ್ರ ಹುಡುಕ್ತೀನಿ. ಬೇರೆ ಕಡೆ ಹೋಗಿ ಹುಡುಕೆ. ಹೋಗೆ. Come on, follow me.
ಸಮಯಕ್ಕೆ ಸರಿಯಾಗಿ ನಿಜವಾದ ಕಳ್ಳರು ಕಳ್ತನ ಮಾಡೋದಕ್ಕೆ ಮನೆಗೆ ನುಗ್ಗಿದ್ರು